ನೀವು ಶಾಲೆಗೆ ಹೋಗ್ತಾ ಇದ್ದಾಗ ಟೀಚರ್ ಇದೊಂದು ಮಾತನ್ನ ಹೇಳಿರಬಹುದು, ಬರ್ತಾ ಬರ್ತಾ ರಾಯನ ಕುದುರೆ ಕತ್ತೆ ಆಯ್ತು ಅಂತ. ಸೇಮ್ ಟು ಸೇಮ್ ಕತೆ ಈಗ RCB ಯದ್ದಾಗಿದೆ. RCB ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗಳನ್ನ ಸೋತಿದೆ. ಅದು ಕೂಡ ಒಳ್ಳೆ ಫಾರ್ಮ್ ನಲ್ಲಿದ್ದಂತ ತಂಡ ಸತತ ಸೋಲುಗಳನ್ನ ಕಾಣ್ತಾ ಇದೆ. ಪರಿಸ್ಥಿತಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ, ಕ್ಯಾಲ್ಕುಲೇಟರ್ ಪಕ್ಕಕ್ಕಿಟ್ಟಿದ್ದಂತ RCB ಅಭಿಮಾನಿಗಳು ಸ್ವಲ್ಪ ಮಟ್ಟಿಗೆ ಅದನ್ನ ಎತ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ನೋಡ್ತಾ ಹೋದ್ರೆ RCB ಟೇಬಲ್ ಟಾಪರ್ ಆಗಿ ಯಾವುದೇ ಅಡೆ ತಡೆ ಇಲ್ಲದೆ ಪ್ಲೇ ಆಫ್ಗೆ ತಲುಪಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಪರಿಸ್ಥಿತಿ ಈಗ ಉಲ್ಟಾ ಆಗಿದೆ. ಸತತ ಸೋಲುಗಳಿಂದ RCB ಈಗ 3ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು 1 ಅಥವಾ 2 ಸೋಲು RCBಯನ್ನ ಸಂಕಷ್ಟಕ್ಕೆ ದೂಡಬಹುದು. ಹೀಗಾಗಿ RCB ತಂಡ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. RCBಗೆ ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇಲ್ಲ. ಕೆಲವೊಂದು ಬ್ಯಾಟ್ಸ್ಮನ್ ಗಳು ಕೈ ಕೊಡ್ತಾ ಇದ್ದಾರೆ, ಬೌಲರ್ಗಳು ಕೈ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೇಜಲ್ವುಡ್ ಅಂತಹ ಬ್ರಹ್ಮಾಸ್ತ್ರ ಕೂಡ ಕೆಲಸ ಮಾಡ್ತಾ ಇಲ್ಲ. ಲಕ್ನೋ ವಿರುದ್ಧ ಕೂಡ ಹಾಗೆ ಆಗಿದ್ದು, ಇನ್ನೇನು ಗೆಲ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಸೋತ್ ಬಿಟ್ರು. ಟಿಮ್ ಡೇವಿಡ್ ಪ್ರಯತ್ನವನ್ನಂತೂ ಮಾಡಿದ್ರು, ಆದ್ರೆ ಕೊನೆ ಕ್ಷಣದಲ್ಲಿ RCBಗೆ ಈ ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಮುಂದಿನ ಹಂತದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಗಳು ಸೃಷ್ಟಿಯಾಗಿದೆ. ಮುಂದಿನ 4 ಪಂದ್ಯಗಳಲ್ಲಿ ಅಟ್ಲೀಸ್ಟ್ 2 ಮ್ಯಾಚ್ ಗಳನ್ನ ಗೆಲ್ಲಲೇಬೇಕು ಎನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. RCBಯ ಈ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.